ಏನು 7 ಡೇಸ್ ಊಟ ಇಲ್ದಿರ ಬದುಕ್ತೀಯಾ? ಇದು ಪಾಸಿಬಲ್? ನೀವೇನಾದ್ರೂ ದಪ್ಪ ಇದ್ರೆ ಅಂಡ್ ಫ್ಯಾಟ್ ಲಾಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಫಾಸ್ಟಿಂಗ್ ಫಾರ್ 7 ಡೇಸ್ ಇಸ್ ಅ ಗ್ರೇಟೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಫಾರ್ ಯೋರ್ ಬಾಡಿ. ನಾನು ಯಾವಾಗ ಲಾಸ್ಟ್ ಇಯರ್ ಕಾರ್ನಿವೋರ್ ಡಯಟ್ ಮಾಡಿದೆ 30 ಡೇಸ್ಗೆ, ಐ ಮೀನ್ 21 ಡೇಸ್ಗೆ ಫೇಲ್ ಮಾಡಿದೆ. ಅವಾಗ ನಂಗೆ ಏನು ರಿಯಲೈಸ್ ಆಯಿತು ಅಂದರೆ, ನಾನು ಏನು ಸ್ಟಾರ್ಟ್ ಮಾಡ್ತೀನಿ ಅದು ನಂಗೆ ನೀಟಾಗಿ ಎಂಡ್ ಮಾಡಲ್ಲ. ಬಟ್ ಈ ಟೈಮಲ್ಲಿ ನಾನು ಕ್ಲಿಯರಾಗಿ ಡಿಸಿಷನ್ ತೊಗೊಂಡಿದ್ದೀನಿ. ಅಂದರೆ ಇದು ಲಾಸ್ಟ್ ಮೂಮೆಂಟ್ ಡಿಸಿಷನ್ನೇ. ಸಂಡೇ ನೈಟ್ ನಾನು ಡಿಸೈಡ್ ಮಾಡಿದ್ದು ಫಾಸ್ಟಿಂಗ್ ಮಾಡೋಣ 7 ಡೇಸ್ಗೆ ಅಂತ. ಮೇನ್ ರೀಸನ್ ಏನಕ್ಕೆ ನಾನು ಫಾಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ 7 ಬೆನಿಫಿಟ್ಸ್ ಇದೆ. ಪ್ರತಿದಿನ ಎಂಡಲ್ಲಿ ಹೇಳ್ತೀನಿ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಲಾಸ್ಟಲ್ಲಿ ಬೆನಿಫಿಟ್ಸ್ ಗೊತ್ತಾಗುತ್ತೆ ನಿಮಗೆ. ಮಾಸ್ಟರ್ ಅಂದರೆ ಯಾರು? ಹೊಸದನ್ನ ಟ್ರೈ ಮಾಡಬೇಕು ಆ್ಯಂಡ್ ಅದನ್ನ ಪರ್ಫೆಕ್ಷನ್ ಮಾಡ್ಕೋಬೇಕು. ನಾನು ಯಾವಾಗ ಫಾಸ್ಟಿಂಗ್ ಬಗ್ಗೆ ರಿಸರ್ಚ್ ಮಾಡಿದೆ ಅದರದ್ದು ಬೆನಿಫಿಟ್ಸ್ ಗೊತ್ತಾಯಿತು ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು. ಇದನ್ನ ನಾನು ಮಾಡಲೇಬೇಕು. ಆ್ಯಂಡ್ ಲೈಫಲ್ಲಿ ಚಾಲೆಂಜಸ್ ಇಲ್ಲ ಅಂದರೆ ಲೈಫ್ ತುಂಬ ಬೋರಿಂಗ್ ಅನಿಸುತ್ತೆ. ಆ್ಯಂಡ್ ನನಗೆ ಬೋರಿಂಗ್ ಲೈಫ್ ಕಂಡ್ರೆ ಆಗಲ್ಲ. ಲೈಫಲ್ಲಿ ಪ್ರಾಬ್ಲಮ್ಸ್ ಇದ್ರೂ ಪರವಾಗಿಲ್ಲ, ಬೋರಿಂಗ್ ಮಾತ್ರ ಇರಬಾರ್ದು. ಏಪ್ರಿಲ್ ಮೇ ಬರ್ತಾ ಬರ್ತಾ ಹೆವಿ ಅನ್ಹೆಲ್ತಿ ಫುಡ್ಡು, ಜಂಕ್ ಫುಡ್ನ ಅಬ್ಯೂಸ್ ಮಾಡ್ತಿದ್ದೆ. ಏನು ಸಿಗುತ್ತೋ ಅದು ತಿಂತಿದ್ದೆ. ಚಾಕ್ಲೇಟ್ಸ್ ಅಂತೆ, ಬಿಸ್ಕೆಟ್ಸ್ ಅಂತೆ. ಸೊ ಅದ್ರ ಮೇಲೂ ಕಂಟ್ರೋಲ್ ಸಿಗುತ್ತೆ. ಆ್ಯಂಡ್ ನನ್ನ ಮೆಂಟಲ್ ಹೆಲ್ತು, ಈ ಥರ ಬಾಡಿ ಬಿಲ್ಡ್ ಮಾಡಿದ್ದೀನಿ, ಮೆಡಿಟೇಷನ್ ಮಾಡ್ತೀನಿ, ಆದರೂ ನನ್ನ ಮೆಂಟಲ್ ಹೆಲ್ತ್ ಯಾಕೆ ಈ ಥರ ಇದೆ ಅಂತ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಬಟ್ ನಾನು ಯಾವಾಗ ಇದ್ರ ಬಗ್ಗೆ ರಿಸರ್ಚ್ ಮಾಡಿದೆ ನನಗೆ ಅರ್ಥ ಆಯಿತು, ಫಾಸ್ಟಿಂಗ್ ಮಾಡೋದ್ರಿಂದ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ. ಸೊ ವೈ ನಾಟ್, ನಾನು ಟ್ರೈ ಮಾಡಲೇಬೇಕಂತ ಟ್ರೈ ಮಾಡ್ತಿದ್ದೀನಿ ಆ್ಯಂಡ್ ಕಂಪ್ಲೀಟ್ ಮಾಡ್ತೀನಿ. ಇವಾಗಿರೋ ಮೋಟಿವೇಶನ್ ಲಾಸ್ಟ್ ಡೇ ಗಂಟೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಇವಾಗ ಏನು ಅನಿಸ್ತಿದೆ ಅಂದರೆ ಮಾಡ್ತೀನಿ. ಆ್ಯಂಡ್ ನಮ್ಮಮ್ಮ ಮತ್ತು ನಮ್ಮ ತಮ್ಮ ಏನಂತಾರೆ ಕೇಳಿಸ್ಕೊಡೋಣ. ಮಾಡೋಕ್ಕಾಗಲ್ಲ, ಯಾರಾದರೂ ಇರೋಕ್ಕಾಗುತ್ತಾ? ಸತ್ತೋಯ್ತಾರಷ್ಟೇ ಒಂದು ವಾರ ಊಟ ಬಿಟ್ಟರೆ. ಯಾರನ್ನ ಕೇಳಿದ್ರು ಮಾಡೋಕ್ಕಾಗಲ್ಲ, ತುಂಬ ಕಷ್ಟ, ಸತ್ತೋಗ್ಬಿಡ್ತೀಯ ಅಂತಾರೆ. ಬಟ್ ನೀವು ಚಾಲೆಂಜ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಹಿಂಗೆ ಹೇಳ್ತಾರೆ. ಸೊ ಬಿಕಾಸ್ ಅವ್ರಿಗೆ ಇದೆಲ್ಲ ಹೊಸದು. ನನಗೂ ಒಂಥರ ಮಾಡ್ಬೇಕು ಅಂದ್ಕೊಂಡಿದ್ದೆ ಲಾಸ್ಟ್ ಇಯರ್, ಬಟ್ ಮಾಡಿರಲಿಲ್ಲ. ಇವಾಗ ಮಾಡ್ತಾಯಿದ್ದೀನಿ ಆ್ಯಂಡ್ ಅದಕ್ಕೆ ಒಪಿನಿಯನ್ ಇದೇ ಥರ ಇರುತ್ತೆ. ನೀವು ಮಾಡಬೇಕಂದ್ರೂ ಇದೇ ಥರ ಒಪಿನಿಯನ್ಸ್ ಇರುತ್ತೆ. ಬಟ್ ಪುಷ್ ಮಾಡಲೇಬೇಕು. ನಾನು ರಿಸರ್ಚ್ ಮಾಡಿದಾಗ ಎಲ್ಲರೂ ಏನು ಸಜೆಸ್ಟ್ ಮಾಡಿದ್ರು ಅಂದರೆ, ಫಸ್ಟು 3 ಡೇ ಫಾಸ್ಟಿಂಗ್ ಮಾಡಿ, ಅದಾದಮೇಲೆ 7 ಡೇ ಫಾಸ್ಟಿಂಗ್ ಟ್ರೈ ಮಾಡಿ ಅಂತ. ಬಟ್ ನನ್ನ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಮಾಡಿದ್ರೆ ದೊಡ್ಡದೇ ಮಾಡೋಣ, ಯಾಕೆ ಚಿಕ್ಕದಲ್ಲ ಚಾಲೆಂಜ್. 3 ಡೇಸ್ ಆರಾಮಾಗಿ ಮಾಡ್ಬೋದು ನನ್ನ ಪ್ರಕಾರ. ಬಟ್ 7 ಡೇಸ್ ನನ್ನ ಪ್ರಕಾರ 5th and 6th ಡೇ ತುಂಬ ಕಷ್ಟ ಇರುತ್ತೆ. ಏನೇನು ಚೇಂಜಸ್ ಆಗುತ್ತೆ ಎಲ್ಲ ವೀಡಿಯೋಲು ತಿಳಿಸ್ತೀನಿ. ಆ್ಯಂಡ್ ಫಸ್ಟ್ ಬೆನಿಫಿಟ್ ನಾನು ಯಾಕೆ ಫಾಸ್ಟಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ, ಅದು ಮೆಂಟಲ್ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಲೈಫಲ್ಲಿ ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನಾನೇ ಎಲ್ಲರಿಗೂ ಹೇಳ್ತೀನಿ. ಬಟ್ ನಾನೇ ಮೆಂಟಲ್ ಹೆಲ್ತ್ ಮೇಲೆ ಫೋಕಸ್ ಮಾಡಿಲ್ಲ ಅಂದರೆ ನನಗೆ ಆ ಥರ ಬದುಕೋಕ್ಕೆ ಇಷ್ಟ ಆಗಲ್ಲ. ಕ್ಯಾಮ್ರಾ ಮುಂದೆ ಹೆಂಗಿದ್ದೀನೋ ಹಂಗೆ ರಿಯಲ್ ಲೈಫಲ್ಲೂ ಬದುಕಬೇಕು. ಈ ಚಾಲೆಂಜ್ನ ನಾನು ಗಿವ್ ಅಪ್ ಮಾಡಬೇಕಂದ್ರೂ ಕ್ಯಾಮ್ರಾ ಮುಂದೆ ಬಂದೇ ಗಿವ್ ಅಪ್ ಮಾಡ್ತೀನಿ, ಇಲ್ಲ ಫೇಕ್ ಚಾಲೆಂಜ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ 7th ಡೇ ಗಂಟ ಏನಾಗುತ್ತೆ, ಕಂಪ್ಲೀಟ್ ಮಾಡ್ತೀನಾ ಇಲ್ವಾ, ಆ್ಯಂಡ್ 7 ಬೆನಿಫಿಟ್ಸ್ ಏನು ಎಲ್ಲ ತಿಳಿಸ್ತೀನಿ. ಅದಕ್ಕೋಸ್ಕರ ಮಾಸ್ಟರ್ ಮಿಥುನ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಸ್ಟೇ ಸೆಕ್ಸಿ ಬೇಬೆ.